ರಾಜಕುಮಾರ ನಿನ್ನ ನಗುವ ನೋಡಿದ ಕೇಳೆ ಮುದ್ದು ಬಂಗಾರ. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸು ಬಿಟ್ಟಾಕಿ ನನ್ನ ಪ್ರೀತು, ಈ ಲವ್ ಔಟ್ ಆಫ್ ಸಿಲೆಬಸ್ಸು. Fine. That was sweet. Actually, you could really sing good. ಆ ಟೀಸರ್ ಅಲ್ಲಿ ಅಷ್ಟು ಕ್ರೌಡ್ ಇತ್ತಲ್ಲ, ಅದೆಲ್ಲ VFX ಅಲ್ಲಿ ಎಷ್ಟು ಜನ ಇರ್ಬೋದು? ನೋ ನಾಟ್ ಎಟ್ ಆಲ್, ಎಲ್ಲ ಫುಲ್ 100% ರಿಯಲ್. ಎಷ್ಟು ಜನ ಇದ್ರು ಅಲ್ಲಿ? ಅರೌಂಡ್ 600-700? ನೋ, ಅದಕ್ಕೆ ಇನ್ನೊಂದು 0 ಆಡ್ ಮಾಡ್ಕೊಳ್ಳಿ. I think there were 6,000 to 7,000 people. What? 7,000? ನಿಜ. ಹೆಂಗ್ ಹ್ಯಾಂಡಲ್ ಮಾಡಿದ್ರಿ ಅದನ್ನೆಲ್ಲ? ಓಕೆ, ಅವರು ಹ್ಯಾಂಡಲ್ ಮಾಡೋದೆಲ್ಲ ನಮ್ ಪ್ರದೀಪ್ ಸರೇ ಮಾಡಿದ್ರು. ಬಿಕಾಸ್ ಅವರೆಲ್ಲ ಸ್ಟೂಡೆಂಟ್ಸೇ ಅಲ್ವಾ. ಸೊ ಬೇಸಿಕ್ಲಿ ಅಲ್ಲಿ ಬೌನ್ಸರ್ಸು ಇರ್ಲಿಲ್ಲ ಆಕ್ಚುಲಿ. ಫಸ್ಟ್ ಆಫ್ ಆಲ್ ಬೌನ್ಸರ್ಸ್ ಇದ್ರೂನು ಪ್ರದೀಪ್ ಸರ್ ಬೇಡ, ಅದು ನ್ಯಾಚುರಲ್ ಆಗಿರ್ಲಿ ಅಂತ ಅವ್ರನ್ನು ಬೇಡ ಅಂದ್ಬಿಟ್ರು. ಅಂಡ್ ನಾವೆಲ್ಲ ಹೋಗಿ ಅಲ್ಲಿ ಏನಪ್ಪಾ ಇದು ಆ ಫುಲ್ ಆನ್ ಕ್ರೌಡ್ ನೋಡಿ ನನಗೆ ಕ್ಲಾಸ್ಟ್ರೋಫೋಬಿಯಾ ತರ ಒಂದು ಫೀಲಿಂಗ್ಸ್ ಶುರುವಾಯ್ತು. ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಜನ. ಅಂಡ್ ಅದ್ರಲ್ಲೂ somehow they all just made space. As Pradeep sir was coming, they just made space. And ನಾವೆಲ್ಲ ಹೊರಗೆ ಜಂಪ್ ಮಾಡ್ಕೊಂಡು ಆ ಬ್ಯಾರಿಕೇಡ್ನ ಜಂಪ್ ಮಾಡ್ಕೊಂಡು ಫ್ರಂಟ್ ಅಲ್ಲಿ ಐ ವಾಸ್ ಸ್ಟ್ಯಾಂಡಿಂಗ್. ಆ ಸೀನ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ. ನಾನು ಪ್ರದೀಪ್ ಸರ್ ಮತ್ತೆ ಫುಲ್ ಸ್ಟೂಡೆಂಟ್ಸ್ ಹಿಂದ್ಗಡೆ. ನೋಡಿದ್ರಾ ನೀವು? ಆಕ್ಚುಲಿ ಕೃತಿಕಾ ಆಕ್ಟಿಂಗ್ ಜೊತೆ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ರು. ನಿಜ. ಯಾಕೆ ಕೇಳ್ತೀರಾ? ಐ ಥಿಂಕ್ ಪ್ರದೀಪ್ ಸರ್ ಮಾಡಿದ್ರು ಅದ್ರಲ್ಲಿ. ಜಿಮ್ನಾಸ್ಟಿಕ್ ಸ್ಟಂಟು ಎಲ್ಲ ಆಯ್ತು ಅದ್ರಲ್ಲಿ. ಅಂಡ್ ಆಲ್ ಪುಷ್ ಎಲ್ಲ ಮಾಡಕ್ ಶುರು ಮಾಡಿದ್ರು ಆಮೇಲೆ. ಬಟ್ ದೇ ವರ್ ವೆರಿ ಕೋಆಪರೇಟಿವ್. ಆಮೇಲೆ ಬೇಡ ಅಂದ್ರೆ ದೇ ವರ್ ಲೈಕ್ ಸೆಲ್ಫಿ ತಗೊಳ್ಳೋಣ ಅಂತ ನಾವು ಸೆಲ್ಫಿ ಎಲ್ಲ ತಗೊಂಡ್ವಿ. ಬಟ್ ಆ ಸ್ಟೇಜ್ ಮೇಲೆ ನಮ್ DOP ಇದ್ರಲ್ಲ, ಅವರು ಫುಲ್ ನಡೀತಿದ್ರು. ಆ ಕ್ರೌಡ್ ನೋಡಿದ ತಕ್ಷಣ ಅವರು ಕಿರ್ಚೋದು ನೋಡಿ ನಮ್ DOP ಸರ್ಗೆ ಫುಲ್ ನಡ್ಕ. ಬಟ್ ಹೇಗೋ ಮ್ಯಾನೇಜ್ ಮಾಡಿ ನಾವು ಆ ಶೂಟ್ ಅಲ್ಲಿ ಮಾತ್ರ ಅದು ಸಖತ್ತಾಗಿ ಬಂದಿದೆ. ನೀವು ಥಿಯೇಟರ್ ಕೂಡ ಆಕ್ಚುಲಿ ಚಿಕ್ಕದು, ಆ ಒಂದು ಕ್ರೌಡ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ. ಬಟ್ ಐ ಥಿಂಕ್ ಥಿಯೇಟರ್ ವುಡ್ ಡೂ ಸಮ್ ಜಸ್ಟಿಸ್ ಟು ಇಟ್. ಸೊ ನೀವು ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು ಈ ಮೂವಿನ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಕೃತಿಕಾ, ದಟ್ ಪ್ಯಾಂಟ್ ಯು ಆರ್ ವೇರಿಂಗ್ ಆನ್ ದಟ್ ಸಾಂಗ್ ಅಲ್ಲ, ದಟ್ ಜಾಗರ್ ಪ್ಯಾಂಟ್ ಸಮಥಿಂಗ್ ಲೈಕ್ ದಟ್, ಆ ಬೀಟ್ಸ್ ಎಲ್ಲ ಹಾಕೊಂಡು ಆ ಕಾಸ್ಟ್ಯೂಮ್ ಇತ್ತಲ್ಲ, ದಟ್ ವಾಸ್ ಆಸಮ್. A lot of other shops ಹೋದ್ವಿ, ಲೈಕ್ Calvin Klein, Mango, ಎಲ್ಲ ಶಾಪ್ಸ್ ಹೋದ್ವಿ. ಬಟ್ ಆ ಬ್ಲಾಕ್ ಟಾಪ್ ನಮ್ಗೆ ಸಿಕ್ತು. ಓಕೆನಾ? ಆ ಬ್ಲಾಕ್ ಟಾಪ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ವಿ ಗಾಟ್ ಟು ವೇರ್ ದಿಸ್ ಟಾಪ್ ಅಂತ. ಅಂಡ್ ಐ ಜಸ್ಟ್ ವೋರ್ ದಟ್ ಟಾಪ್. ಅಂಡ್ ಪ್ಯಾಂಟ್ ಸಿಗ್ಲಿಲ್ಲ. ಬಟ್ ಆಫ್ಟರ್ ದಟ್ ವಿ ಜಸ್ಟ್ ವೆಂಟ್ ಟು ಅ ಶಾಪ್ ಅಂಡ್ ಅಲ್ಲಿ ಆ ಪ್ಯಾಂಟ್ ನೋಡಿದ ತಕ್ಷಣ ವಿ ವರ್ ಲೈಕ್ ದಿಸ್ ಇಸ್ ದ ಪ್ಯಾಂಟ್. ಅಂಡ್ ನಾವು ಕನ್ಫರ್ಮ್ ಮಾಡ್ಕೊಳಕ್ಕೆ ನಮ್ ಪ್ರದೀಪ್ ಸರ್ ಐಶ್ವರ್ಯ ಕೂಡ ಕಳ್ಸಿದ್ರು ಅನ್ಸುತ್ತೆ. ಐಶು, ಲೆಟ್ ಮಿ ಜಸ್ಟ್ ಆಡ್, ಆ ಪ್ಯಾಂಟ್ ಇಟ್ ವಾಸ್ ಐ ಥಿಂಕ್ ವೈಟ್ ಅಂಡ್ ತುಂಬಾ ಫುಲ್ ಮಲ್ಟಿ ಕಲರ್ಡ್ ಕೈಂಡ್ ಆಫ್ ಪ್ಯಾಂಟ್ ಇತ್ತು. ಅಂಡ್ ಅದು ಟ್ರೆಂಡಿ ಆಗಿತ್ತು ಅವಾಗ. ಸೊ ವಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಆ ಫ್ರೀಡಮ್ ಇತ್ತು. ಪ್ಯಾಂಟ್ ಅಂಡ್ ದಟ್ ಟಾಪ್ ಅದು ಸಕ್ಕದಾಗಿ ವರ್ಕೌಟ್ ಆಯ್ತು ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತು. ರಿತಿಕಾ ವಾಸ್ ಲುಕಿಂಗ್ ಅಬ್ಸಲ್ಯೂಟ್ಲಿ ಕಲರ್ಫುಲ್. Thank you so much. And she was also looking too pretty in that song. So yeah, ಐಶ್ವರ್ಯನು ಇದ್ಲು ಆಕ್ಚುಲಿ ಆ ಸಾಂಗ್ ಅಲ್ಲಿ. ಫಸ್ಟ್ ಡೇ ಶಾಟ್. yeah, first day ಇದ್ದೆ. But what happened to the second day? Oh God, second day ನನ್ನ ಕಪಲ್ ಇದ್ದಾನಲ್ವಾ, ಲಕ್ಷ್ಮಣ್ ಟೇಕುಮುಡಿ. ಓಕೆ. ತಂದಾನಿ ತಾನೇ ತಾನೇ ತಂದಾನೋ ಆ ಸಾಂಗ್ ಇದೆಯಲ್ವಾ, ಅದ್ ಮಾಡಿರೋದು. ಅವನು ಸೆಕೆಂಡ್ ಡೇ ಶೂಟ್ಗೆ ಆಬ್ಸೆಂಟ್. ಓಕೆ. ತುಂಬಾ ಮಿರಕಲ್ಸ್ ಆಗಿದೆ. ವರ್ಕೌಟ್ ಆಗಿದೆ, ಫುಲ್ ಆನ್ ಮೂವಿ ವರ್ಕೌಟ್ ಆಗಿದೆ. ಯಾರೇ ಮಿಸ್ ಆದ್ರು, ಏನೇ ಒಂದು ಪ್ರಾಬ್ಲಮ್ ಆದ್ರೂನು ಎಲ್ಲ ಕೊನೆಯಲ್ಲಿ ಇಟ್ಸ್ ಜಸ್ಟ್ ವರ್ಕ್ಡ್ ಔಟ್ ಲೈಕ್ ಅ ಮಿರಕಲ್. Then the appreciation will goes to captain of the ship. ಹೌದು, ಡೆಫಿನೆಟ್ಲಿ ಮಲ್ಟಿ ಟ್ಯಾಲೆಂಟೆಡ್ ಪ್ರದೀಪ್ ದೊಡ್ಡಯ್ಯ ಸರ್. ನಾವ್ ಇಷ್ಟೊಂದ್ ಸತಿ ಅವ್ರ ಹೆಸರು ತಗೋತಾ ಇದೀವಿ ಅಂತ ಗೊತ್ತಾದ್ರೆ ಅಳ್ಕೊಂಡು ಖುಷಿ 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 ಕಣ್ಣೀರ್ ಬರ್ತಾ ಇರುತ್ತೆ. ಕೊರಿಯೋಗ್ರಾಫಿ ಅದೆಲ್ಲ ಹೇಗಾಯ್ತು? ಅಷ್ಟು ಕ್ರೌಡ್ ನ ಮ್ಯಾನೇಜ್ ಮಾಡಿ, ಡ್ಯಾನ್ಸ್ ಹೇಳ್ಕೊಟ್ಟಿ, ಡ್ಯಾನ್ಸ್ ಮಾಡಿ, ಹೆಂಗಾಯ್ತು ಅವತ್ತು? ಆಕ್ಚುಲಿ ನಮ್ ಫಿಲ್ಮ್ ಅಲ್ಲಿ ರೈಟರ್, ಡೈರೆಕ್ಟರ್, ಲಿರಿಸಿಸ್ಟ್, ಫ್ಯಾಷನ್ ಡಿಸೈನರ್, ಡ್ರೆಸ್ ಡಿಸೈನರ್, ಕೊರಿಯೋಗ್ರಫಿ ಎಲ್ಲಾನು ನಮ್ ಪ್ರದೀಪ್ ಸರೇ. ಇನ್ನೇನಾದ್ರೂ ಬ್ಯಾಲೆನ್ಸ್ ಇದೆಯಾ? ಐ ಥಿಂಕ್ ಹೀರೋಯಿನ್ ಮಾತ್ರ ಬ್ಯಾಲೆನ್ಸ್ ಇತ್ತು, ಅದ್ ನಾನು ಮಾಡಿದ್ದೀನಿ. ಪ್ರದೀಪ್ ಸರ್ ಚಾನ್ಸ್ ಸಿಕ್ಕಿದ್ರೆ ಪಕ್ಕ ಅದನ್ನು ಸರಿ, ಕರೆಕ್ಟ್. ಬಟ್
ಸೊ ಯಾರು ಹುಡುಗರು ಸಿಂಗಲ್ಸ್ ಇಲ್ವೇ ಇಲ್ಲ ಪ್ರದೀಪ್ ಸರ್ ಟೀಮ್ ಅಲ್ಲಿ, ನಾವಿಬ್ರು ಸೇಫ್. ನಾವಿಬ್ರು ಸೇಫ್. ಓಕೆ, ನೆಕ್ಸ್ಟ್ ಸಾಂಗ್ ಬರೋಣ. ಪ್ರೀತಿ ಆಗಿದೆ ಆದ್ಮೇಲೆ ನೆಕ್ಸ್ಟ್ ಸಾಂಗ್ ಯಾವ್ದು ಬಂದಿದ್ದು? ನಿನಗಾಗಿ ಅದೊಂದ್ಸತಿ ಆಡೋಣ. ಓಕೆ, ರಿತಿಕಾ ಅಷ್ಟು ಇಂಟ್ರೆಸ್ಟ್ ಇಂದ ಅವರೇ ಹಾಡ್ತಿದ್ದಾರೆ. ನಾನು ಒಂದೇ ಲೈನ್ ಹಾಡ್ತೀನಿ, ಆಮೇಲೆ ನೀವು ಒಂದು ಲೈನ್. ಓಕೆ ಓಕೆ. ನಿನಗಾಗಿ ಕಾದ ನನ್ನ ಬದುಕಿಗೆ ನೀನು ಬರುವೆಯ, ಪ್ರತಿನಿತ್ಯ ಕಂಡ ನನ್ನ ಕನಸಲಿ ನೀನು ಇರುವೆಯ. ಆಕ್ಚುಲಿ ಹಾಡ್ತಾರೆ. ಆಕ್ಚುಲಿ ಈ ಸಾಂಗ್ ತುಂಬಾ ಫೀಲ್ ಆಗುತ್ತಲ್ವಾ? ನನಗೆ ತುಂಬಾ ಜನರು ಮೆಸೇಜ್ ಎಲ್ಲ ಕಳ್ಸಿದ್ದಾರೆ ಹತ್ಕೊಂಡು. ಮೈ ಗಾಡ್, ಅದು ಬೇಡ ಬಿಡಿ. ತುಂಬಾ ಜನರು ಬೇರೆ ತರ ಎಲ್ಲ ಏನೇನೋ ಮೆಸೇಜ್ ಎಲ್ಲ ಕಳಿಸಿ ವಿಡಿಯೋ ಎಲ್ಲ ಕಳ್ಸಿದ್ದಾರೆ. ಬಟ್ ನಾವು ಅಷ್ಟೊಂದು ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಬಟ್ ತುಂಬಾ ವೈರಲ್ ಆಗಿದೆ ಅಮಾಂಗ್ ದ ಪೀಪಲ್, ಅಂಡ್ ಐ ಥಿಂಕ್ ಇವನ್ ಐಶ್ವರ್ಯ ವುಡ್ ಹ್ಯಾವ್ ಗಾಟ್ ಅ ಲಾಟ್ ಆಫ್ ಪೀಪಲ್ ಹೂ ವುಡ್ ಹ್ಯಾವ್ ಮೆಸೇಜ್ಡ್ ಅವರ್ ಆಲ್ಸೋ. ತುಂಬಾ ಅಂದ್ರೆ ತುಂಬಾ ಮೆಸೇಜಸ್ ಬಂದಿದೆ. ಆ ಯೂಟ್ಯೂಬ್ ವಿಡಿಯೋ ಕಾಮೆಂಟ್ಸ್ ಅಲ್ಲೇ ನೋಡಿ ಗೊತ್ತಾಗತ್ತೆ ಜನರಿಗೆ ಅದ್ ಎಷ್ಟು ಇಷ್ಟ ಆಗಿದೆ. ಅಫ್ಕೋರ್ಸ್ ಎಲ್ಲಾರ ಲೈಫಲ್ಲೂ ಏನೋ ಒಂದ್ ನಡೀತಾನೆ ಇರುತ್ತೆ, ಕೆಟ್ಟದ್ದು ಇರತ್ತೆ, ಒಳ್ಳೇದು ಇರತ್ತೆ. ಬಟ್ ದ ಸಾಂಗ್ ಅಷ್ಟ್ ಕನೆಕ್ಟ್ ಆಗತ್ತೆ ಆ ಸಾಂಗ್. ಸೊ ಕಾಮೆಂಟ್ಸ್ ಅಲ್ಲಿ ನೋಡಿ, ನಮ್ ಇನ್ಬಾಕ್ಸ್ ಇನ್ಸ್ಟಾಗ್ರಾಮ್ ತೆಗ್ದು ನೋಡಿ ಎಷ್ಟು ಪ್ರೀತಿನೂ ಸಿಕ್ಕಿದೆ. ಅವ್ರಿಗೆ ಎಕ್ಸ್ಪೀರಿಯನ್ಸಸ್, ಅವ್ರ ಲೈಫಲ್ಲಿ ಏನೇನ್ ಆಗ್ತಿದೆ, ಅವ್ರಿಗೆ ಏನ್ ಕಷ್ಟ, ಲವ್ ಫೇಲಿಯರಾ ಇಲ್ಲ ಒನ್ ಸೈಡೆಡ್ ಲವ್, ಏನ್ ನಡೀತಾ ಇದೆ ಅಂತ ಅಷ್ಟು ಎಕ್ಸ್ಪ್ರೆಸ್ ಮಾಡ್ಕೊಂತಿದ್ದಾರೆ. ಅಂಡ್ ವೆರಿ ಕನೆಕ್ಟಿಂಗ್, ತುಂಬಾ ಕನೆಕ್ಟ್ ಆಗ್ತಾರೆ ಜನ. ಅಂಡ್ ಅದ್ ಸಾಂಗ್ ಆಡಿರೋದು VP ಸರ್ ಅಲ್ಲ? ಹೌದು, ಎಸ್, ವಿಜಯ್ ಪ್ರಕಾಶ್ ಒನ್ ಆಫ್ ದ ಟಾಪ್ ಮೋಸ್ಟ್ ಸಾಂಗ್ಸ್. ಸೊ ಈ ಸಾಂಗ್ ಕೇಳಿದ ತಕ್ಷಣ ಐ ಥಿಂಕ್ ಮೋಸ್ಟ್ಲಿ ತುಂಬಾ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಅಂಡ್ ಅದ್ರಲ್ಲೂ ತೆಲುಗು ಆಡಿಯನ್ಸ್, ಕನ್ನಡ ತೆಲುಗು ಸ್ಪೀಕಿಂಗ್ ಕನ್ನಡ ಆಡಿಯನ್ಸ್ ಇದಾರಲ್ಲ, ಅವ್ರು ತುಂಬಾ ಆಕ್ಚುಲಿ ಇದಕ್ಕೆ ತುಂಬಾ కనెక్ట్ ಆಗ್ತಾರೆ. అండ్ మీకు ఇది అర్థం అవుతుందంటే మీరు ఖచ్చితంగా ఈ సాంగ్ ని చూసి ఎంజాయ్ చేశారు అనుకుంటా. బికాజ్ ತೆಲುಗುದಲ್ಲೂ ಒಂದು ಮಾತು ಹೇಳ್ಬಿಡ್ತೀನಿ, ಬಿಕಾಸ್ ನಮ್ಮ ತೆಲುಗು ಆಡಿಯನ್ಸ್ ನೋಡ್ತಾರಲ್ಲ, ಅವ್ರು ಆಕ್ಚುಲಿ ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ. ಸೊ ಅದ್ರ ಓಕೆ, ಇದೇ ಸೇಮ್ ತೆಲುಗು ಡೈಲಾಗ್ ನ ಇವ್ರ ಕೈಲಿ ಹೇಳ್ಸೋಣ. ಐಶ್ವರ್ಯ, ಕಮ್ ಆನ್ ಟ್ರೈ. నాకు తెలుగు వచ్చు. ಓ ವಾವ್, ಕಮ್ ಆನ್. ದೆನ್ ಟೆಲ್, ಹೇಳಿ. వాట్ డిడ్ యు సే జస్ట్ నౌ? ఐ థింక్ ఈ మాట మీకు అర్థం అవుతుందంటే మీకు ఈ సాంగ్ ఖచ్చితంగా నచ్చింది అనుకుంటా. ఈ మాట మీకు అర్థం అవుతుందంದ್ರೆ మీకు ಈ ಸಾಂಗ್ ಖచ్చితంగా ಅರ್ಥ అవుతుందంటే ಎಲ್ಲ ನನ್ನ ಬ್ಲಾಕ್ ಮಾಡ್ಬಿಡ್ತಾರೆ ತೆಲುಗುಗೆ. ಆಕ್ಚುಲಿ ಅವ್ರು ತೆಲುಗುನವರೇ. ಹೌದು, ಅಂದ್ರೆ ನಮ್ದು ಕನ್ನಡ ತೆಲುಗು ಮಿಕ್ಸೇ. ಈ ಸತಿ ಬ್ಲಾಕ್ ಮಾಡಲ್ಲ, ಬಂದು ಹೊಡಿತಾರೆ ಪಕ್ಕಾ. ಐಶ್ವರ್ಯ ಪ್ಲೀಸ್ ಓಡಿಸ್ಬೇಡಿ. ಕನ್ನಡದವ್ರು ಇದಾರೆ, ಅವ್ರು ನನ್ನ ಕಾಪಾಡ್ತಾರೆ, ನೋ ಪ್ರಾಬ್ಲಮ್. ಬಟ್ ಯಾ, ಈ ಸಾಂಗ್ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದ ಸಿಂಗರ್ಸ್ ವಾಯ್ಸ್. ಯಾ, VP ಸರ್. ಹೌದು, ಎಸ್, ಮ್ಯಾಜಿಕಲ್ ವಾಯ್ಸ್. ಅವರು ಎಷ್ಟೊಂದು ಸಾಂಗ್ ಹಾಡಿದಾರಲ್ಲ, ಲೈಕ್ ಬಿ ಇಟ್ ಕಿರಿಕ್ ಪಾರ್ಟಿ ಅಂಡ್ ಮತ್ತೆ ಕಾಂತಾರ, ಎಷ್ಟೊಂದು ಹಿಟ್ಸ್ ಕೊಟ್ಟಿದ್ದಾರೆ. ಅಂಡ್ ಅದ್ರಲ್ಲೂ ನಮ್ ಮೂವಿನಲ್ಲಿ ಮಾಡಿದಾರೆ ಅಂದ್ರೆ ಇಟ್ ಇಸ್ ಲೈಕ್ ಪ್ರೌಡ್ನೆಸ್ ಅಲ್ವಾ. ಒನ್ ಆಫ್ ದ ಟಾಪ್ ಮೋಸ್ಟ್ ಸಾಂಗ್ಸ್ ಅಂತ ನಮಗ್ ಫೀಲಿಂಗ್. ಎಸ್, ದಟ್ ಔಟ್ ಆಫ್ ಆಲ್ ದ ಸಾಂಗ್ಸ್ ಇನ್ ಅವರ್ ಮೂವಿ. ಎಸ್ ಎಸ್ ಎಸ್. ಓಕೆ, ಕಮ್ ಬ್ಯಾಕ್ ಟು ದ ಟೀಸರ್. ಓಕೆ, ಟೀಸರ್ ಅಲ್ಲಿ ಅವ್ರದ್ದು ಫಸ್ಟ್ ಡೈಲಾಗ್ ಇದೆಯಲ್ಲ, ಒಟ್ಟಿಗೆ ಹೇಳೋಣ. ಓಕೆ ಓಕೆ ಓಕೆ, ಡನ್. ಓಕೆ, 3, 2, 1. ಹೊಸ ಮುಖ ಅಲ್ವಾ, ಇಷ್ಟ ಆಗಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಹೊಸ ಮುಖ ಅಲ್ವಾ, ಇಷ್ಟ ಆಗಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಡೈಲಾಗ್. ಆಕ್ಚುಲಿ ಅದು ಓಪನಿಂಗ್ ಗೆ ಆ ಡೈಲಾಗ್ ಒಂಥರ ವಾವ್ ಅನ್ಸುತ್ತೆ. ಆಕ್ಚುಲಿ ಅವ್ರ ಇಂಟ್ರೊಡಕ್ಷನ್, ಅವ್ರ ವಾಕಿಂಗ್, ಆ ರೆಡ್ ಕಾರ್ಪೆಟ್, ಅಂಡ್ ಇಟ್ಸ್ ಫ್ಯಾಕ್ಟ್ ಅಲ್ವಾ. ಆಡಿಯನ್ಸ್ ಗೆ ಹೊಸ ಮುಖ ಅಂದ್ರೆ ಟೈಮ್ ತಗೊಳ್ಳೋದು. ಯೂಶಲಿ ನಾನು ಲೈಕ್ ಐ ಆಮ್ ಫ್ರಮ್ ಎಡಿಟಿಂಗ್ ಡಿಪಾರ್ಟ್ಮೆಂಟ್, ಸ್ವಲ್ಪ ನನಗೆ ಬರುತ್ತೆ. ಇಂಟ್ರೊಡಕ್ಷನ್ ಅಂದ್ರೆ ಫೈಟಿಂಗ್, ವಾಕ್, ಐ ಮೀನ್ ಫುಡ್ ಸ್ಟೆಪ್ಸ್, ಅದು ಎದಳೋದು. ಐ ಮೀನ್ ಲೈಕ್ ದಿಸ್ ಇಸ್ ವೆರಿ ಕಾಮನ್ ನವ ಡೇಸ್. ಇಲ್ಲ ರಪ್ ಅಂತ ಹೊಡಿಯೋದು ಲೈಕ್ ಕಾಮನ್ ಅಲ್ಲ. ಹೌದು. ಸೊ ಈ ಎಂಟ್ರಿ ಇಟ್ ಲೈಕ್ ಸಮಥಿಂಗ್ ಯೂನಿಕ್. ನಂಗೆ ವಾವ್ ಅನ್ಸುತ್ತೆ ಆಕ್ಚುಲಿ. ಅದ್ರಲ್ಲೂ ಆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡು ಅಂಡ್ ಆಕ್ಚುಲಿ ಆ ಆಡಿಯನ್ಸ್ ಅಂಡ್ ರಿತಿಕಾ ದಟ್ ಸ್ಯಾರಿ, ಒಂದು ಸ್ಯಾಂಡ್ ಫೇಸ್ ಏನಕ್ಕೆ?
ಅಂದ್ರೆ ಅದು ನೀವು ಮೂವಿ ನೋಡ್ಬೇಕು, ನನ್ನ ಹತ್ರ ಕೇಳಬಾರ್ದು. ಐ ವಾಂಟ್ ಗಿವ್ ಯು ಎನಿ ಸ್ಪಾಯ್ಲರ್ಸ್. ಸೊ ನೀವು ಮೂವಿ ಬಂದು ಥಿಯೇಟರ್ ಅಲ್ಲಿ ನೋಡಿ, ಅವಾಗ ಗೊತ್ತಾಗುತ್ತೆ ಯಾಕೆ ವೈ ದಟ್ ಸ್ಯಾಡ್ ಫೇಸ್, ವೈ ದಟ್ ಸಾರಿ, ವೈ ದಟ್ ಬ್ರೈಟ್ ಸಾರಿ ವಿತ್ ದಟ್ ಸ್ಯಾಡ್ ಫೇಸ್ ಅಂಡ್ ಆಲ್ ಆಫ್ ದಟ್. ಐಶ್ವರ್ಯ ಆಬ್ವಿಯಸ್ಲಿ ಉರ್ಸಕ್ಕೆ ಬಂದಿರ್ತಾರೆ. ಓಕೆ ಫ್ರೆಂಡ್ಸ್, ನಾವು ಯಾಕೆ ನೋಡ್ಬೇಕಂತ ನೀವಿಬ್ರು ಈಗ ಹೇಳಿ. ಓಕೆ, ಲೆಟ್ ಮಿ ಸ್ಟಾರ್ಟ್ ಫ್ರಮ್ ಐಶ್ವರ್ಯ. ಯೂಶಲಿ ರಿಯಲ್ ಲೈಫ್ ಅಲ್ಲೂ ಸ್ವಲ್ಪ ಫನ್ ಅಂಡ್ ಬಬ್ಲಿ ತರಾನೇ ಇದೀನಿ ಆನೆಸ್ಟ್ಲಿ. ಯು ಆರ್. ಸೊ ಕ್ಯಾರೆಕ್ಟರ್ಗೂ ಅವ್ರಿಗೆ ಆ ತರ ಹುಡುಗಿನೇ ಬೇಕಿತ್ತು ಅವ್ರಿಗೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಕೋಇನ್ಸಿಡೆನ್ಸ್ ಪ್ಲಸ್ ಲಕ್ ಆಲ್ಸೋ ವರ್ಕ್ ನನಗೆ ಈ ಮೂವಿಗೆ. ಅಂಡ್ ಆಫ್ ಕೋರ್ಸ್ ನನ್ನ ಫಸ್ಟ್ ಮೂವಿ ಇದು, ಫಸ್ಟ್ ಎಕ್ಸ್ಪೀರಿಯನ್ಸ್. ಐಶ್ವರ್ಯ ನನಗೆ ಆಶ್ಚರ್ಯ, ಫಸ್ಟ್ ಶಾಟ್ ಈ ಔಟ್ ಆಫ್ ಸಿಲೆಬಸ್ ಸ್ಟಾರ್ಟ್ ಮಾಡಿದ್ದು ಒಂದು MRP ಸ್ಟೋರ್ ಅಲ್ಲಿ. ಸೀರಿಯಸ್ಲಿ MRP ಸ್ಟೋರ್ ಅಲ್ಲಿ. ಓಕೆ, ಸೊ ಫಸ್ಟ್ ಶಾಟ್ ಪ್ರಾಪರ್ MRP ಸ್ಟೋರ್ ಅಲ್ಲೇ ಇದ್ದಿದ್ದು ನನಗೆ. ಸೊ ಅದೇ ಇನ್ ಮುಂದೆ ನಾನೇನು ಹೇಳಲ್ಲ, ಅದು ಆಮೇಲೆ ಗೊತ್ತಾಗುತ್ತೆ. ಐಶ್ವರ್ಯ ಅವ್ರದ್ದು ಫಸ್ಟ್ ಮೂವಿ ಫಸ್ಟ್ ಶಾಟ್ MRP ಅಲ್ಲಿ. ನಾನು ಯೋಚನೆ ಮಾಡಿಲ್ಲ ಯಾವತ್ತು ನಾನು MRP ಒಳಗಡೆ ಹೋಗಿ ಹಿಂಗೆಲ್ಲ ಶೂಟಿಂಗ್ ಎಲ್ಲ ಮಾಡಿ ಬರ್ತೀನಿ. ವಾಟ್ ಇಸ್ ದ MRP ಸ್ಟೋರ್ಸ್ ನೇಮ್? ಶ್ರೀ ವೆಂಕಟೇಶ್ವರ MRP ಸ್ಟೋರಾ? ಇಲ್ಲಪ್ಪ, ನಂಗೆ ಗೊತ್ತಿಲ್ಲ, ನಂಗೆ ಐಡಿಯಾನೇ ಇಲ್ಲ. ಅಷ್ಟೆಲ್ಲ ಡೀಟೇಲಿಂಗ್ ಆಗಿ ತೋರಿಸಿ. ಡೀಟೇಲಿಂಗ್ ಅಂದಾಗ ನನ್ ಗ್ಯಾಪ್ ನ ಬಂತು. ಸಿ ದ ಫ್ರೇಮ್ಸ್ ಆರ್ ವೆರಿ ಬ್ಯೂಟಿಫುಲ್ ಅಲ್ಲ ಇನ್ ದ ಮೂವಿ. ಸಿ ನನ್ ಟೀಸರ್ ಅಲ್ಲಿ ನೋಡ್ದಂಗೆ ಈಚ್ ಅಂಡ್ ಎವ್ರಿ ಫ್ರೇಮ್ ಸ್ವಲ್ಪ ರಿಚ್ ಆಗಿ, ಸ್ವಲ್ಪ ಗ್ರ್ಯಾಂಡ್ ಆಗಿ. ನಿಮ್ಗೆ ಹೆಂಗ್ ಅನ್ಸ್ತು ವಿತ್ ವರ್ಕಿಂಗ್ ವಿತ್ ಹಿಮ್, ವಿತ್ ದಟ್ ಫ್ರೇಮ್, ದಟ್ DOP, ಎವ್ರಿಥಿಂಗ್? ಸಿ ಪಾಯಿಂಟ್ ನಂಬರ್ 1, ಕಂಫರ್ಟ್ ಲೆವೆಲ್. ಗುಡ್. ತುಂಬಾ ಕಷ್ಟ ಆಸ್ ಅ ನ್ಯೂ ಕಮರ್, ಆರಾಮಾಗಿ ನಾನು ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಏನು ವರ್ಕ್ಶಾಪ್ ಮಾಡಿಲ್ಲ, ನಥಿಂಗ್. ಇಟ್ ವಾಸ್ ಆಲ್ ಪ್ರದೀಪ್ ಸರ್, ನಮ್ DOP ಅವ್ರು ಹೆಂಗ್ ನನ್ನ ಡೈರೆಕ್ಟ್ ಮಾಡ್ತಾರೋ, ನನ್ನ ಫ್ರೇಮಲ್ಲಿ ಹೆಂಗಿರ್ಬೇಕು ಅವರೇ ನನಗೆ ಫುಲ್ ಗೈಡ್ ಮಾಡಿ ಮಾಡ್ಸಿರೋದು. So of course it was an amazing experience. As first movie it is a very good, tumba positive experience ನನಗೆ. So yeah, it was amazing, too good. Fine. ಈಗ ಲೊಕೇಶನ್ಸ್ ಬಗ್ಗೆ ಮಾತಾಡೋಣ. Yes. ಸೊ ಅದೊಂದು ಗ್ಲಾಸ್ ತರ ಸಮ್ ಲೊಕೇಶನ್ ವಾಸ್ ದೇರ್. ಹೌದು. ಏನದು ಆಕ್ಚುಲಿ? ಅದು ಸೆಟ್ ಹಾಕಿದ್ದ ಅಥವಾ ವಾಟ್ ಇಸ್ ಇಟ್ ಆಕ್ಚುಲಿ? ಅಲ್ಲ, ದ ಗ್ಲಾಸ್ ಹೌಸ್ ವಾಸ್ ಅ ಟೋಟಲಿ ರಿಯಲ್ ಲೊಕೇಶನ್. ನನಗೆ ಆಕ್ಚುಲಿ ನಾನೇನೋ ಒಂದು ಡ್ರೀಮ್ ಅಲ್ಲಿ ಇರೋ ತರಾನೇ ಅನಿಸ್ತು ಆ ಲೊಕೇಶನ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ. ಬಟ್ ನಮ್ DOP ಸರ್ ಅಂತೂ ಫುಲ್ ಖುಷಿಯಲ್ಲಿದ್ರು, ಬಿಕಾಸ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಸೊ ಇವಾಗ ಅವರು ಆಕ್ಚುಲಿ ಆ ಲೊಕೇಶನ್ ಆಕ್ಚುಲಿ ತುಂಬಾ ಜನರು ಟ್ರೈ ಮಾಡಿದ್ರು. ಮೂವಿಗೆ ಆಕ್ಚುಲಿ ಕೊಡಲ್ಲ ಯೂಶಲಿ ಆ ಲೊಕೇಶನ್ ನ, ಬಿಕಾಸ್ ಇಟ್ ಇಸ್ ಅವರು ನಮ್ ಪ್ರದೀಪ್ ಸರ್ಗೋಸ್ಕರ ಕೊಟ್ರು ಆಕ್ಚುಲಿ ದ ಲೊಕೇಶನ್. ಅಗೇನ್ ಪ್ರದೀಪ್. ಮೋಸ್ಟ್ಲಿ ಇದೆ ಫಸ್ಟ್ ಅಂಡ್ ಲಾಸ್ಟ್ ಲೊಕೇಶನ್ ಸಿಕ್ತಿರೋದು ಶೂಟಿಂಗ್. ಹೌದು, ಬಿಕಾಸ್ ಆ ಲೊಕೇಶನ್ ಆಕ್ಚುಲಿ ಯಾರಿಗೂ ಕೊಡಲ್ಲ, ಬಟ್ ನಮ್ ಮೂವಿಗೋಸ್ಕರ ಕೊಟ್ರು. ಅಂಡ್ ಆಬ್ವಿಯಸ್ಲಿ ನಮ್ ಮೂವಿ ಆ ಲೊಕೇಶನ್ ನೋಡಿದ ತಕ್ಷಣನೇ ಯು ವಿಲ್ ನೋ ಹೌ ಬಿಗ್ ಆಫ್ ಅ ಸ್ಕೇಲ್ ಇಟ್ ಇಸ್. ಸೊ ಈ ಮೂವಿ ಸ್ಕೇಲ್ ಅಂದ್ರೇನೆ ತುಂಬಾ ಆಕ್ಚುಲಿ ದೊಡ್ಡ ಮೂವೀಸ್ ಬರ್ತಾ ಇದೆ. ಸೊ ದರ್ಸ್ ಆಕ್ಚುಲಿ ಎಕ್ಸಾಕ್ಟ್ಲಿ 5 ಫಿಲ್ಮ್ಸ್ ದಟ್ ಆರ್ ರಿಲೀಸಿಂಗ್ ದಿಸ್ ಇಯರ್, ಅಂಡ್ ಎಲ್ಲರಿಗೂ ಗೊತ್ತಿರುತ್ತೆ ದೊಡ್ಡ ಬಜೆಟ್ ಫಿಲ್ಮ್ಸ್. ಸೊ ಅದರಲ್ಲಿ ನಮ್ ಔಟ್ ಆಫ್ ಸಿಲೆಬಸ್ ಕೂಡ ಒಂದ್ ಆಗತ್ತೆ, ಬಿಕಾಸ್ ನಮ್ ಔಟ್ ಆಫ್ ಸಿಲೆಬಸ್ ಇಸ್ ಅ ವೆರಿ ಹ್ಯೂಜ್ ಬಜೆಟ್ ಆಕ್ಚುಲಿ. ವಿ ಆರ್ ರೆಡಿ ಟು ಕಮ್ ಟು ದ ಥಿಯೇಟರ್. ನೀವು ಯೂಟ್ಯೂಬ್ ನೋಡಿದ್ರೆ ಒಂದು ಫ್ಯೂ ವಿಡಿಯೋಸ್ ಇದೆ, ಟೀಸರ್ ಇದೆ, 2 ಸಾಂಗ್ ಇದೆ ಆಲ್ರೆಡಿ. ಈವನ್ ರೀಲ್ಸ್ ಅಲ್ಲೂ ನೋಡಿದ್ರೆ ನಾವ್ ಏನ್ ರಿಲೀಸ್ ಮಾಡಿದೀವೋ ಅದು ವೈರಲ್ ಆಗಿದೆ. ನಮ್ ಮೂವಿ ದೊಡ್ಡ ಬಜೆಟ್, ದೊಡ್ಡ ಬಜೆಟ್ ನಿಜ. ಆರ್ ಮೂವಿ ಇಸ್ ಲೈಕ್ ಔಟ್ ಆಫ್ ದಿಸ್ ನಾರ್ಮಲ್ ಬಜೆಟ್ ಸ್ಕೇಲ್, ಔಟ್ ಆಫ್ ಸಿಲೆಬಸ್ ನಮ್ ಮೂವಿ. ಪ್ಲಸ್ ಐ ಥಿಂಕ್ ಬಜೆಟ್ ಆಲ್ಸೋ ಇಸ್ ಲೈಕ್ ಎಕ್ಸಾಕ್ಟ್ಲಿ ಲೈಕ್ I'm not comparing it normally. ನಿಜವಾಗ್ಲೂ ಅಷ್ಟೊಂದು ತುಂಬಾ ಜೋರಾಗಿ ಕಿರಿಸ್ತಾ ಇದ್ದೀರಾ ಅಂತ ಅನ್ಸ್ತದೆ. I know you are very excited because ನೀವಿಬ್ರು ದೊಡ್ಡ ಸ್ಟಾರ್ಸ್ ಜೊತೆ ಎಲ್ಲ ಆಕ್ಟ್ ಮಾಡಿದೀರಾ. ಬಟ್ ಪ್ಲೀಸ್ ನನ್ ಕಿವಿ ನಿಮ್ ಪಕ್ಕದಲ್ಲೇ ಇದೆ. Like you people are like shouting like fine sorry. Okay, let's back to this thing. ಯೋಗರಾಜ್ ಭಟ್ ಸರ್ ಮತ್ತೆ ಅಚ್ಯುತ್ ರಾವ್ ಸರ್ ಇವ್ರ ಜೊತೆ ಎಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮಿಬ್ರಿಗೂ? ಐ ಥಿಂಕ್ ಯೋಗರಾಜ್ ಭಟ್ ಸರ್ದು ನಮ್ದು ಕ್ಲಾಸ್ ಅಲ್ಲಿ ಇತ್ತು. ಈವನ್ ಐಶ್ವರ್ಯ ವಾಸ್ ದೇರ್ ಇನ್ ದ ಕ್ಲಾಸ್. ಐಶ್ವರ್ಯ ನನಗೆ ಅವ್ರ
ಎಷ್ಟು ಈಸಿಯಾಗಿ ಫ್ರಮ್ ನಾರ್ಮಲ್ ರಿಯಲ್ ಟು ರೀಲ್ ಎಷ್ಟು ಈಸಿಯಾಗಿ ಸ್ವಿಚ್ ಆಗ್ತಾರೆ. ದಟ್ ವಾಸ್ ಮೈ ಲರ್ನಿಂಗ್ ಪಾಯಿಂಟ್ ಅವರಿಂದ. ಆಬ್ವಿಯಸ್ಲಿ ಅಚ್ಯುತ್ ಸರ್ ಇಸ್ ಆಲ್ಸೋ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು. ಅಂಡ್ ಅದನ್ನು ನೀವು ಮೂವಿ ನೋಡಿ ನೀವು ಗೆಸ್ ಮಾಡಬೇಕು ಏನ್ ಕ್ಯಾರೆಕ್ಟರ್ ಅಂತ. ನಾನು ಯಾವ್ದು ಸ್ಪಾಯ್ಲರ್ಸ್ ಹೇಳಲ್ಲ, ಓಕೆನಾ? ಬಟ್ ವರ್ಕಿಂಗ್ ವಿತ್ ಅಚ್ಯುತ್ ಸರ್ ವಾಸ್ ಆಲ್ಸೋ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ಅವ್ರದ್ದು ಒಂದು ಡೈಲಾಗ್ ಕಟ್ರೆ ಸಾಕು, ಇಷ್ಟು ದೊಡ್ಡ ಡೈಲಾಗ್ ಹಂಗೆ ಹೇಳ್ಬಿಡ್ತಾರೆ. ನಮ್ದು ಅಂಡ್ ನಮ್ದು ಡೈಲಾಗ್ಸ್ ಎಲ್ಲ ಇದೆಯಲ್ಲ, ನಾನು ನೋಡಿದ ತಕ್ಷಣ ನಂದು ಮೈಂಡ್ ಬ್ಲಾಕ್ ಫುಲ್ ಆನ್. ಅಯ್ಯೋ ಇವ್ರ ಜೊತೆ ಆಕ್ಟ್ ಮಾಡ್ಬೇಕಾ ಅಯ್ಯಪ್ಪ. ಬಟ್ somehow we just managed. And ನಮ್ ಪ್ರದೀಪ್ ಸರ್ ಅಂತೂ ಪ್ರೊಫೆಷನಲ್, ಅವರೇ ಡೈಲಾಗ್ ಬರೆಯೋದು. ಸೊ ಅವ್ರಿಗೆ ಅಷ್ಟೊಂದು ಆಬ್ವಿಯಸ್ಲಿ ಸೊ ಅವ್ರಿಗೆ ಅಷ್ಟೊಂದು ಕಷ್ಟನೇ ಇರ್ತಿರ್ಲಿಲ್ಲ. ಬಟ್ ನನಗೆ ಓ ಮೈ ಗಾಡ್, ಐ ವಾಸ್ ಲೈಕ್ ಹೇಗಪ್ಪ ನಾನು ಮ್ಯಾನೇಜ್ ಮಾಡೋದು ಅಂತ ಒಂದು ತಲೆನೋವಿತ್ತು. ಬಟ್ somehow I just managed and here we are up for release. ಆ ಸಾಂಗ್ ಅಲ್ಲಿ 10 ಗರ್ಲ್ಸ್ ನಿಮ್ಮ ಮುಂದೆ ವಾಕ್ ಮಾಡ್ತಾರಲ್ಲ, ಓ ಎಸ್, ಪ್ರೀತಿ ಆಗಿದೆ ಸಾಂಗ್ ಅಲ್ಲಿ. ಸೊ ಅದು ಆಕ್ಚುಲಿ ನಾನು ಫಸ್ಟ್ ಆ ಸಾಂಗ್ ಅಲ್ಲಿ ನೀವು ನಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ನಾನು ಓಕೆ ನಡ್ಕೊಂಡ್ ಬರ್ಬೇಕಲ್ವಾ ಅಂತ. ಆಮೇಲೆ ನೋಡಿದ್ರೆ 10 ಜನ ಹುಡುಗಿರು, ಎಲ್ಲರೂ ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಬ್ಯೂಟೀಸ್. ನಾನು ಲುಕ್ಸ್ ಬಗ್ಗೆ ಹೇಳ್ತಿದ್ದೀನಿ, ವೆರಿ ಪ್ರಿಟಿ. ಸೊ ಐ ವಾಸ್ ಲೈಕ್ ಹೆಂಗಪ್ಪ 10 ಜನನ ಕರ್ಕೊಂಡ್ ಬಂದ್ರು ಆ ತರ ಅಷ್ಟು ಚೆನ್ನಾಗಿರೋ ಹುಡುಗಿರ್ನ. ಅಂಡ್ ಈವನ್ ಹುಡುಗರ ಹತ್ರ ಹೋಗಿ ನೀವು ಕೇಳಿದ್ರೆ ಲೈಕ್ ಯಾವ ತರ ಹುಡುಗಿ ಬೇಕಪ್ಪ ನಿಂಗೆ ಅಂತ, ಅವರು ಆ ಸೀನ್ ಇದೆಯಲ್ಲ, ಹೀರೋಯಿನ್ ನಡ್ಕೊಂಡ್ ಬರ್ತಾರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ತಾರೆ. ಸೊ ಆ ತರ ಇದೆ ಆ ಸೀನ್ ನ. ಸೊ ಇಟ್ ಇಸ್ ಲೈಕ್ ಡಿಫ್ರೆಂಟ್ ವೆರೈಟಿ, like however like a guy likes like that kind of like different phases are there. And even girls, if you go and ask also, they'll be like ಆ ಹುಡುಗಿರು ಎಲ್ಲರೂ ಚೆನ್ನಾಗಿದ್ದಾರೆ. And obviously ನನ್ನ ಹತ್ರ ಕೇಳಿದ್ರು I will be like oh my god everybody is so pretty. So it's each phases of South India ಆ ತರ ಇದ್ದಾರೆ. ಸೊ ಆ ಸಾಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ ಇವರು. ತುಂಬಾ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್. ಸೊ ಯಾರಾದ್ರೂ ಫಾರ್ ಎಕ್ಸಾಂಪಲ್ 50 ಕೋಟಿ ಬಜೆಟ್ ಯಾರಾದ್ರೂ ಪ್ರೊಡ್ಯೂಸರ್ ಏನೋ ದೇ ಆರ್ ವಿಲ್ಲಿಂಗ್ ಅಷ್ಟು ಕೊಡಕ್ಕೆ ಅಂದ್ರೆ ನಮ್ ಗ್ರೇಟ್ ಪ್ರದೀಪ್ ಸರ್ 25 ಕೋಟಿಯಲ್ಲಿ ಮುಗಿಸ್ತಾರೆ ಮೂವಿನ. ಲೈಕ್ ಅಂದ್ರೆ 50 crores ಇದ್ರೆ ಬಜೆಟ್, ಅದನ್ನ 25 crores ಅಲ್ಲಿ ಮಾಡಿ ಮುಗಿಸ್ತಾರೆ. ಹೌದು, ಎಕ್ಸಾಕ್ಟ್ ಕಾಪಿ ಏನ್ ಅದ್ರಲ್ಲಿ ಮಾಡ್ಬೋದು ಆ ಬಜೆಟ್. ವೆರಿ ಬಜೆಟ್ ಫ್ರೆಂಡ್ಲಿ. ಬಟ್ ನಾಟ್ ಆರ್ಟಿಸ್ಟ್ ಅಂಡ್ ಕ್ರೂ ಫ್ರೆಂಡ್ಲಿ obviously. So ಅದಕ್ಕೆ ನಾವು BB Square ಅಂತ ಕರೆಯೋದು. So meaning of this BB Square is that is budget and bad words. Exactly, or probably bargain and bad words ನಮಗೆ. maybe correct. Okay, yeah, fine. Okay, one serious question ನಿಮ್ಮಿಬ್ರಿಗೂ. ಔಟ್ ಆಫ್ ಸಿಲೆಬಸ್ ಮೂವಿ ಜನನ ಮತ್ತೆ ನಿಮ್ನ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ? that's a very good question. ಸೊ ಭೀಮಾ ಆಕ್ಚುಲಿ ಮಾಸ್ ಆಡಿಯನ್ಸ್ ನ ಥಿಯೇಟರ್ ಕರೆಸ್ತು ಅಲ್ವಾ. ಕೃಷ್ಣ ಪ್ರಣಯ ಸಖಿ ಫ್ಯಾಮಿಲಿ ಆಡಿಯನ್ಸ್ ನ ಕರೆಸ್ತು. ಸೊ ಆ ತರ ಔಟ್ ಆಫ್ ಸಿಲೆಬಸ್ ಮೂವಿ ಸ್ಟೂಡೆಂಟ್ಸ್ ನ ಥಿಯೇಟರ್ಗೆ ಕರೆಸುತ್ತೆ, ಕರೆಯುತ್ತೆ. ಸೊ ಫಾರ್ ಶೋರ್ ಪಕ್ಕಾ, ಬಿಕಾಸ್ ಈ ಮೂವಿನಲ್ಲಿ ಇಂಪ್ಯಾಕ್ಟ್ ಆಗೋದು ಯಾರಿಗಂದ್ರೆ ಸ್ಟೂಡೆಂಟ್ಸ್ಗೆನೆ. ಸೊ ಅವರು ತುಂಬಾನೇ ಕನೆಕ್ಟ್ ಆಗ್ತಾರೆ ಈ ಮೂವಿಗೆ. ಅವ್ರು ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಬಿಕಾಸ್ ಇದು ಫುಲ್ ಆನ್ ಔಟ್ ಆಫ್ ಸಿಲೆಬಸ್. ಆ ಟೈಟಲ್ ಕೇಳಿದ್ರೇನೆ ಫಸ್ಟ್ ಸ್ಟೂಡೆಂಟ್ಸ್ ಗೆ ಅದು ಅಟ್ರಾಕ್ಟ್ ಆಗುತ್ತೆ, ಬಿಕಾಸ್ ದೇ ವಿಲ್ ಬಿ ಸ್ಟಡಿಂಗ್ ಸಿಲೆಬಸ್ ಟೆಸ್ಟ್ ಸಿಲೆಬಸ್ ಏನಿದೆ ಆ ತರ. ಸೊ ಔಟ್ ಆಫ್ ಸಿಲೆಬಸ್ ಅಂದ್ರೆ ಇಟ್ಸ್ ಟೋಟಲಿ ಔಟ್ ಆಫ್ ಸಿಲೆಬಸ್. ಸೊ ಆ ಸಿಲೆಬಸ್ ಅವ್ರ ಸ್ಕೂಲ್ ಅಲ್ಲಿ ಇರೋ ಸಿಲೆಬಸ್ ಅನ್ನು ಬಿಟ್ಟು ಇದು ಔಟ್ ಆಫ್ ಸಿಲೆಬಸ್ ಟೋಟಲಿ ಮೂವಿ. ಸೊ ಲೈಫಲ್ಲಿ ಯಾವಾಗ್ಲೂ ಲೈಫಲ್ಲಿ ಇಟ್ ಇಸ್ ಓನ್ಲಿ ಔಟ್ ಆಫ್ ಸಿಲೆಬಸ್. ಟ್ರೂ ಅಲ್ವಾ? ಬಿಕಾಸ್ ಐ ಡೋಂಟ್ ಥಿಂಕ್ ಸೊ ಸಿಲೆಬಸ್ ಅಲ್ಲಿರೋ ಕೆಮಿಸ್ಟ್ರಿ, ಮ್ಯಾಥ್ಸ್, ಸಮ್ ಡಸ್ ಎನಿವನ್ ರಿಮೆಂಬರ್ ಪೈಥಾಗರಸ್ ಥಿಯರಮ್? ಗೊತ್ತಿಲ್ಲ ಅಲ್ವಾ? How do you remember that? ಸೊ ಅದನ್ನೇ ಹೇಳೋದು. ಸೊ ಲೈಫ್ ಇಸ್ ಔಟ್ ಆಫ್ ಸಿಲೆಬಸ್, ಅದನ್ನೇ ನಮ್ಮ ಮೂವಿ ಟೈಟಲ್ ಕೂಡ. ಸೊ ಐ ಥಿಂಕ್ ಸ್ಟೂಡೆಂಟ್ಸ್ಗೆ ಈ ಸ್ಕೂಲಲ್ಲಿ ಏನ್ ಹೇಳ್ಕೊಡಲ್ವೋ ಅದನ್ನೆಲ್ಲ ಲೈಫ್ ಹೇಳ್ಕೊಡುತ್ತೆ. ಸೊ ಅದನ್ನೆಲ್ಲ ಪ್ರದೀಪ್ ದೊಡ್ಡಯ್ಯ ಸರ್ ಈ ಫಿಲಮ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ಇದು ಪ್ರದೀಪ್ ದೊಡ್ಡಯ್ಯ ಸರ್ ಬಿಗ್ ಬಾಸ್ ಹೋಗ್ತಾರೆ ಅಂತ ರೂಮರ್ಸ್ ಇದೆ. ಟ್ರೂ? ನಿಮ್ಗೇನಾದ್ರೂ ಗೊತ್ತಾ? ಯಾಕೆ? ಇಲ್ಲ ಬಿಗ್ ಬಾಸ್ ಗಂತೂ ಡೆಫಿನೆಟ್ಲಿ ಅವ್ರು ಹೋಗಲ್ಲ. ಅವರು ಗುರಿ ಇರೋದು ವೀಕೆಂಡ್ಸ್ ವಿತ್ ರಮೇಶ್. ಹೌದು, ಪೇಮೆಂಟ್ ಎಷ್ಟು ಕೊಟ್ರು ಅಂತೆಲ್ಲ ಕೇಳ್ಬೋದಾ ನಿಮ್ಮಿಬ್ರಿಗೂ?
ಆಕ್ಚುಲಿ ಪೇಮೆಂಟ್ ಅದು ಯೂಶಲಿ ಡಾಲರ್ ರೇಟ್ ಚೇಂಜ್ ಆಗುತ್ತಲ್ಲ, ಸೊ ಅದು ಡಾಲರ್ ಕಂಪೇರ್ ಮಾಡಿ ಕೊಟ್ಟಿರ್ತಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಗಿವ್ ಔಟ್ ಮೈ ಪೇಮೆಂಟ್ ಇನ್ಫಾರ್ಮೇಶನ್. ಪ್ಲೀಸ್ ಆಸ್ಕ್ ದ ಮ್ಯಾನೇಜರ್. ರೈಟ್. ಐಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾ ಇಬ್ರು ಸೀರಿಯಸ್ಲಿ ಡಾಲರ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಾ? ಓಕೆ, ಪ್ರದೀಪ್ ದೊಡ್ಡಯ್ಯ ಸರ್ ಬಗ್ಗೆ ಬಂದ್ರೆ ಪ್ರೊಫೆಷನಲಿಸಮ್ ಅಂತ ವರ್ಡ್ ತಗೊಂಡ್ರೆ ಹೌ ಹಿ ವರ್ಕ್ಸ್? ಸೊ ಬೇಸಿಕ್ಲಿ ಆಸ್ ಅನ್ ಆಕ್ಟ್ರೆಸ್ ಆಗಿ ನಮ್ ಡ್ಯಾಡಿ ಹೇಳ್ತಿರ್ತಾರೆ ಲೈಕ್ ಮೋಸ್ಟ್ಲಿ ಲೈಕ್ ಪ್ರದೀಪ್ ಸರ್ ತುಂಬಾ ಪ್ರೊಫೆಷನಲ್ ಆಗಿದ್ದಾರೆ ಅಂಡ್ ಹಿ ಲೈಕ್ಸ್ ದ ವೇ ಹಿ ವರ್ಕ್ಸ್ ಆಲ್ಸೋ. ಸೊ ಆ ಥರ ಐ ಥಿಂಕ್ ಮೋಸ್ಟ್ಲಿ ವೆನ್ ಐ ವರ್ಕ್ ವಿತ್ ಹಿಮ್ ಆಲ್ಸೋ ಹಿ ಮೇಕ್ಸ್ ದ ಸೆಟ್ ಕಂಫರ್ಟಬಲ್, ಲೈಕ್ ಇಟ್ಸ್ ವೆರಿ ಕಂಫರ್ಟಬಲ್ ಇನ್ ದ ಸೆಟ್. ಅಂಡ್ ಡ್ರೆಸ್ಸಿಂಗ್ ಕೂಡ ಯೂಶಲಿ ನೋಡಿದ್ರೆ ಹಿಲ್ ಲೈಕ್ ನಿಮಗೆ ಯಾವ ತರ ಡ್ರೆಸ್ ಇಷ್ಟ ಆಗುತ್ತೋ ಆ ತರ ಡ್ರೆಸ್ಸೇ ನೀವು ವೇರ್ ಮಾಡಿ. ಸೊ ಆ ತರ ಇದ್ರು ಅವರು, ಓಕೆನಾ? ಅಂಡ್ ಆಲ್ಸೋ ಲೈಕ್ ಆಕ್ಸೆಸರೀಸ್ ಆಗ್ಲಿ ಡ್ರೆಸ್ ಆಗ್ಲಿ ಈಸ್ ಲೈಕ್ ಇಫ್ ಯು ಲೈಕ್ ಇಟ್ ಯು ವೇರ್ ದ್ಯಾಟ್. ಸೊ ಆಪ್ಷನ್ಸ್ ನ ನಮ್ ಕೈಯಲ್ಲಿ ಕೊಟ್ರು. ಸೊ ಆ ತರ ಇರುವಾಗ ನಮಗೆ ಆಕ್ಚುಲಿ ಒಂದು ಕಂಫರ್ಟ್ ಝೋನ್ ಶುರು ಆಗುತ್ತಲ್ಲ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಕಂಫರ್ಟಬಲ್ ವರ್ಕಿಂಗ್ ಇನ್ ಔಟ್ ಆಫ್ ಸಿಲೆಬಸ್ ಸೆಟ್ ನನಗೆ. ಅಂಡ್ ಆಬ್ವಿಯಸ್ಲಿ ನಾನು ಮೂವಿ ಹೇಳಿದ್ನಲ್ಲ, ಬಜೆಟ್ ವೈಸ್ ಇಟ್ಸ್ ಲೈಕ್ ಅ ಬಿಗ್ ಬಜೆಟ್ ಫಿಲ್ಮ್. ಇಟ್ಸ್ ಅ ವೆರಿ ಬಿಗ್ ಬಜೆಟ್ ಫಿಲ್ಮ್ ಆಕ್ಚುಲಿ. ಆ ಟೀಸರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಎಸ್, ಆ ರಿಚ್ನೆಸ್ ಕಾಣಿಸುತ್ತೆ ನಿಮಗೆ ಆ ಫ್ರೇಮ್ಸ್ ಅಲ್ಲಿ ಆಗ್ಲಿ, ಆ ಒಂದು ಶಾರ್ಟ್ಸ್ ಅಲ್ಲಿ ಆಗ್ಲಿ, ಪ್ಲಸ್ ಲೊಕೇಶನ್ಸ್ ಅಲ್ಲಿ ಆಗ್ಲಿ. ಸೊ ಈ ತರ ಒಂದು ದೊಡ್ಡ ಬಜೆಟ್ ಫಿಲ್ಮ್ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೇನೆ ಆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ಮೂವಿದು. ವರ್ತ್ ದ ವೇಟ್ ಗೈಸ್, ಪ್ಲೀಸ್ ನೋ ದಟ್. ಪ್ಲೀಸ್ ವಾಚ್. ಎಸ್. ಫಿಲಮ್ ಯಾವ್ದು ಗುರು ಅಂದಿದ ತಕ್ಷಣ ಔಟ್ ಆಫ್ ಸಿಲೆಬಸ್, ಲೈಕ್ ಸಮಥಿಂಗ್ ನ್ಯೂ ಅಲ್ಲ? ಎಸ್, ಆಕ್ಚುಲಿ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ, ಅದು ತುಂಬಾ ಪ್ಲಸ್ ಪಾಯಿಂಟ್ ಅಲ್ಲ? ನಾನೊಂದ್ ಮಾತು ಹೇಳ, ನಾನು ಈ ಮೂವಿ ಮಾಡಿದ್ದೆ ಆ ಟೈಟಲ್ಗೋಸ್ಕರ, ಬಿಕಾಸ್ ಇಟ್ ಇಸ್ ಲೈಕ್ ಔಟ್ ಆಫ್ ಸಿಲೆಬಸ್. ಅದನ್ನೇ ಫಸ್ಟ್ ಹೇಳಿದ್ರು ದೊಡ್ಡಯ್ಯ ಸರ್ ನನ್ಗೆ. ಆಬ್ವಿಯಸ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಸ್ಟೋರಿನೂ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ ಥಿಯೇಟರ್ ಅಲ್ಲಿ ನೋಡ್ಬೇಕು. ಫೈನ್. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿ ಈ ಔಟ್ ಆಫ್ ಸಿಲೆಬಸ್ ಮೂವಿಗೆ ಕಾಯ್ತಾ ಇದ್ದೀನಿ. We enjoyed this interview. Thank you for such a beautiful interview. Thank you for coming and joining me. Thank you. All these girls, yay, thank you. Out of syllabus.